ಹಲೋ ಗೈಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮನೇಲೆ ಇದ್ದು ಬೋರ್ ಆಗ್ತಾ ಇತ್ತು ಅಂತ ನಮ್ಮ ಮಾವನ್ ಮಗ ಕಾಲ್ ಮಾಡಿದ್ದೆ. ಅವನು ಬಂದಿದ್ದ. ಇಬ್ರು ಸೇರ್ಕೊಂಡು ದಾರಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಒಂದು ದೇವಸ್ಥಾನವನ್ನು ಕಾಣಿಸ್ತು. ಏನಪ್ಪ ಇಲ್ಲಿ ವಿಶೇಷ ಅಂತ ನೋಡಿದ್ರೆ ಜನ ಜಾತ್ರೆ ತರ ಸೇರಿದ್ರು. ಅಲ್ಲಿ ಹೋಗಿ ವಿಸಿಟ್ ಕೊಟ್ಟು ನೋಡೋಣ ಅಂತ ಹೊರಗಡೆ ಹೋಗ್ತಾ ಇದ್ವಿ. ಇವತ್ತು ನಾವು ಎಲ್ಗಪ್ಪ ಬಂದಿರೋದು ಅಂತಂದ್ರೆ ನಿಯರ್ ಬನ್ನೇರಘಟ್ಟದಲ್ಲಿರುವ ಬೆಟ್ಟದಾಸನಪುರದಲ್ಲಿರುವ ಐತಿಹಾಸಿಕ ಸುಂದರವಾದ ದೇವಸ್ಥಾನಕ್ಕೆ ಬಂದಿದ್ದೇವೆ. ಈ ಜಾಗದಲ್ಲಿ ಗೌತಮ ಮಹರ್ಷಿಗಳು ಬೆಟ್ಟದಲ್ಲಿ ತಪಸ್ಸು ಮಾಡುತ್ತಿದ್ದಾಗ ಶ್ರೀ ವಿಷ್ಣು ತನ್ನ ಪತ್ನಿಯೊಂದಿಗೆ ಪ್ರತ್ಯೇಕವಾಗಿ ಆಶೀರ್ವದಿಸಿದರು ಎಂಬ ನಂಬಿಕೆನೂ ಇದೆ. ಈ ಹಿನ್ನೆಲೆಯಲ್ಲಿ ತಿಮ್ಮರಾಯ ಸ್ವಾಮಿ ಆರಾಧನೆ ಇಲ್ಲಿ ಬೆಳೆದಿದೆ ಎಂದು ಹೇಳಲಾಗುತ್ತದೆ. ಸೊ ಇಲ್ಲಿನ ಸ್ಥಳೀಯರು ಅದನ್ನೇ ನಂಬಿದ್ದಾರೆ. ಈ ಕೋಟೆ ಒಳಗೆ ಬಂಡೆಯಲ್ಲಿ ಕೆತ್ತಿದ ಒಂದು ಕಲ್ಯಾಣ ಇದೆಯಂತೆ. ಅದನ್ನು ಚೆನ್ನಾಗಿದೆ, ಅದನ್ನು ತೋರಿಸ್ತೀನಿ ಬನ್ನಿ ನಿಮ್ಗೆ. ಈ ದೇವಸ್ಥಾನ ಒಂದು ಚಿಕ್ಕ ಬೆಟ್ಟದ ಮೇಲಿದ್ದು ಸುತ್ತಲೂ ಹಳೆಯ ಕಲ್ಲಿನ ಕೋಟೆಯ ಗೋಡೆಗಳಿಂದ ರಚನೆಗೊಂಡಿದೆ. ಇಲ್ಲಿನ ಮುಖ್ಯ ದೇವರು ಶ್ರೀ ತಿಮ್ಮರಾಯ ಸ್ವಾಮಿ, ಅಂದರೆ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಸ್ವರೂಪ. ಈ ಸ್ವಾಮಿಯ ಜೊತೆಗೆ ದೇವಿಯರ ಸನ್ನಿಧಿಯೂ ಇದೆ. ಈ ಕೋಟೆ ಮತ್ತು ದೇವಸ್ಥಾನವನ್ನು ಚೋಳರು ಸೇರಿದಂತೆ ಹಳೆಯ ರಾಜವಂಶಸ್ಥರು 10ನೇ ಶತಮಾನದಲ್ಲೇ ನಿರ್ಮಿಸಿದ್ದಾರೆ.